ನಮಸ್ಕಾರ ಗೆಳೆಯರಿ. ಪ್ರೇಮ ಎನ್ನುವುದು ಕೇವಲ ಈ ಜನ್ಮದ ಬಂಧವಲ್ಲ, ಅದು ಜನ್ಮ ಜನ್ಮಾಂತರಗಳ ಅನುಬಂಧ. ಪ್ರಪಂಚದಲ್ಲಿಯೇ ಎಷ್ಟೋ ಪ್ರೇಮ ಕಥೆಗಳನ್ನು ನಾವು ಕೇಳಿದ್ದೇವೆ. ಆದರೆ ಸಾಕ್ಷಾತ್ ಸೃಷ್ಟಿಕರ್ತನೇ ಕಣ್ಣೀರು ಹಾಕುವಂತೆ ಮಾಡಿದ, ಸಾವನ್ನು ಮೀರಿದ ನಿಂತ ಆ ಮೊದಲ ಪ್ರೇಮ ಕಥೆ ನಿಮಗೆ ಗೊತ್ತೇ? ಒಬ್ಬಳು ಅರಮನೆಯ ರಾಜಕುಮಾರಿ, ಮತ್ತೊಬ್ಬ ಸ್ಮಶಾನವಾಸಿ, ಅಹಂಕಾರಿ ತಂದೆಯ ಮಗಳು ಮತ್ತು ಆ ಮಣ್ಣೆ ಸುಡುವವನ ನಡುವೆ ನಡೆದ ಆ ಮಹಾನ್ ಪ್ರೇಮ ಪಯಣ ಯಾವುದು? ಸತಿಯ ತ್ಯಾಗ ಮತ್ತು ಶಿವನ ರೌದ್ರ ಅವತಾರ ಇಡೀ ಬ್ರಹ್ಮಾಂಡದ ಗತಿಯನ್ನೇ ಹೇಗೆ ಬದಲಾಯಿಸಿತು? ಇವತ್ತಿನ ವಿಡಿಯೋದಲ್ಲಿ ನಾವು ನೋಡಲಿದ್ದೇವೆ ಸೃಷ್ಟಿಯ ಮೊಟ್ಟ ಮೊದಲ ಮಹಾನ್ ಪ್ರೇಮ ಕಥೆ, ಶಿವ ಮತ್ತು ಸತಿಯವರ ಅಮರ ಇತಿಹಾಸ. ದೇವತೆಗಳು ಶಿವನನ್ನು ಮದುವೆಯಾಗಬೇಕೆಂದು ಬಯಸಿದರು. ಆದರೆ ಶಿವ ಬ್ರಹ್ಮಚಾರಿ, ಅವನಿಗೆ ಮದುವೆಯಲ್ಲಿ ಆಸಕ್ತಿ ಇರಲಿಲ್ಲ. ಆದರೆ ಶಿವನ ಮಗನಿಂದ ಮಾತ್ರವೇ ಭವಿಷ್ಯದಲ್ಲಿ ಕೆಲವು ಅಸುರರನ್ನು ಕೊಲ್ಲಲು ಸಾಧ್ಯ. ದೇವತೆಗಳು ದಕ್ಷ ಪ್ರಜಾಪತಿಯನ್ನು ಸಂಪರ್ಕಿಸಿದರು, ತಪಸ್ಸು ಮಾಡುವಂತೆ ಕೇಳಿಕೊಂಡರು. ದೇವತೆಗಳು ದಕ್ಷ ಪ್ರಜಾಪತಿಯನ್ನು ಸಂಪರ್ಕಿಸಿದರು, ತಪಸ್ಸು ಮಾಡುವಂತೆ ಕೇಳಿಕೊಂಡರು. ದಕ್ಷ ದೇವಿಯನ್ನು ತನ್ನ ಮಗಳಾಗಿ ಜನಿಸುವಂತೆ ಪ್ರಾರ್ಥಿಸಿದನು. ದೇವಿಯು ಒಪ್ಪಿದಳು ಮತ್ತು ದಕ್ಷನ ಮಗಳು ಸತಿಯಾಗಿ ಜನಿಸಿದಳು. ಸತಿ ಬಾಲ್ಯದಿಂದಲೇ ಶಿವನ ಭಕ್ತಿಯಾಗಿದ್ದಳು. ದಕ್ಷನಿಗೆ ಶಿವನೆಂದರೆ ಆಗುತ್ತಿರಲಿಲ್ಲ, ಏಕೆಂದರೆ ಶಿವನು ಭಸ್ಮಾಧಾರಿತ, ಸ್ಮಶಾನವಾಸಿ ಮತ್ತು ಸಾಂಪ್ರದಾಯಿಕ ನಿಯಮಗಳಿಗೆ ಬದ್ಧನಲ್ಲದವನು. ಆದರೆ ಸತಿ ಮಾತ್ರ ಶಿವನನ್ನೇ ಪತಿಯಾಗಿ ಪಡೆಯಬೇಕೆಂದು ಕಠಿಣ ತಪಸ್ಸು ಮಾಡಿದಳು. ಕೊನೆಗೆ ಅವಳ ಭಕ್ತಿಗೆ ಮೆಚ್ಚಿ ಶಿವನು ಪ್ರತ್ಯಕ್ಷನಾದರು. ಸತಿಯ ಪ್ರೀತಿಯನ್ನು ಕಂಡು ಆ ವೈರಾಗಿ ಮನಸ್ಸು ಕರಗಿತು. ಶಿವ ಸತಿಯ ವಿವಾಹ ಅದ್ದೂರಿಯಾಗಿ ನೆರವೇರಿತು. ಆದರೆ ಆ ಮದುವೆಯಲ್ಲಿ ದಕ್ಷನು ಮನಸ್ಸಿಲ್ಲದೆ ಭಾಗವಹಿಸಿದನು. ಸತಿ ಶಿವ ಮದುವೆಯ ಬಳಿಕವೂ ಇವರಿಬ್ಬರ ಮಿಲನಕ್ಕೆ ಅನೇಕ ತೊಡಕುಗಳುಂಟಾದವು. ಒಮ್ಮೆ ಪರಶಿವ ಮತ್ತು ಸತಿದೇವಿ ಕೈಲಾಸದಲ್ಲಿ ಕುಳಿತು ಪರಸ್ಪರ ಸಂಭಾಷಣೆಯಲ್ಲಿ ತೊಡಗಿದ್ದಾಗ ಆಕಾಶದಲ್ಲಿ ಅನೇಕ ದೇವರ ವಾಹನಗಳು ಹಾರಾಡಲು ತೊಡಗಿದವು. ದೇವತೆಗಳು ತಮ್ಮ ವಾಹನದಲ್ಲಿ ಪ್ರಜಾಪತಿ ದಕ್ಷಿಣ ಅರಮನೆಯತ್ತ ಹೋಗುತ್ತಿದ್ದವು. ಇದನ್ನು ಕಂಡ ಸತಿದೇವಿ ಪರಶಿವನಲ್ಲಿ, ಸ್ವಾಮಿ, ಈ ಎಲ್ಲ ದೇವಾನುದೇವತೆಗಳು ಎಲ್ಲಿಗೆ ಹೊರಟಿದ್ದಾರೆ ಎಂದು ಪ್ರಶ್ನಿಸುತ್ತಾಳೆ. ಆಗ ಶಿವನು, ನಿಮ್ಮ ತಂದೆ ದಕ್ಷರು ದೊಡ್ಡ ಯಜ್ಞವೊಂದನ್ನು ಹಮ್ಮಿಕೊಂಡಿದ್ದಾರೆ. ಆ ಯಜ್ಞಕ್ಕೆ ಸಂಪೂರ್ಣ ದೇವಗಣವೇ ಪಾಲ್ಗೊಳ್ಳಲು ಹೋಗುತ್ತಿದ್ದಾರೆ ಎಂದು ಉತ್ತರಿಸುತ್ತಾನೆ. ಆಗ ಸತಿ ಶಿವನು ಹೋಗದಿರುವುದನ್ನು ಕಂಡು ಶಿವನಲ್ಲಿ, ನೀವು ಯಜ್ಞಕ್ಕೆ ಹೋಗುವುದಿಲ್ಲವೇ? ನನ್ನ ತಂದೆ ನಿಮ್ಮನ್ನು ಆಹ್ವಾನಿಸಿಲ್ಲವೇ ಎಂದು ಕೇಳುತ್ತಾಳೆ. ಆಗ ಶಿವನು, ನಿಮ್ಮ ತಂದೆ ನನ್ನನ್ನು ದ್ವೇಷಿಸುತ್ತಾರೆ, ಹಾಗಾಗಿ ನನ್ನನ್ನು ಆಹ್ವಾನಿಸಲಿಲ್ಲ ಎನ್ನುತ್ತಾನೆ. ಸತೀದೇವಿಯ ಮನಸ್ಸಿನಲ್ಲಿ ತಾನು ತವರಿಗೆ ಹೋಗಬೇಕು, ಯಜ್ಞಕ್ಕೆ ನನ್ನೆಲ್ಲ ಸಹೋದರಿಯರು ಬಂದಿರುತ್ತಾರೆ, ನಾನು ಅವರೊಂದಿಗೆ ಸಮಯ ಕಳೆಯಬೇಕು, ಅವರೊಂದಿಗೆ ಮಾತನಾಡಬೇಕೆನಿಸುತ್ತದೆ, ನಾನು ಯಜ್ಞಕ್ಕೆ ಹೋಗಲೇ ಎಂದು ಶಿವನನ್ನು ಕೇಳುತ್ತಾಳೆ. ಆಗ ಶಿವನು, ಕರೆಯದೆ ಬೇರೆಯವರ ಮನೆಗೆ ಹೋಗುವುದು ಸೂಕ್ತವಲ್ಲ, ಇದರಿಂದ ನಿನ್ನನ್ನು ಅವಮಾನಿಸಬಹುದು, ಹಾಗಾಗಿ ಹೋಗದಿರುವುದೇ ಒಳ್ಳೆಯದು ಎಂದು ಹೇಳುತ್ತಾನೆ. ಆದರೆ ಶಿವನ ಮಾತುಗಳನ್ನು ತಳ್ಳಿಹಾಕಿ ಸತಿ ದಕ್ಷನ ಯಜ್ಞಕ್ಕೆ ಹೋಗುತ್ತಾಳೆ. ಸತಿದೇವಿಯು ತವರು ಮನೆಯನ್ನು ಪ್ರವೇಶಿಸುವಾಗ ಆಕೆಯ ಕುಟುಂಬದ ಸದಸ್ಯರು ಯಾರೂ ಕೂಡ ಆಕೆಯೊಂದಿಗೆ ಸರಿಯಾಗಿ ವರ್ತಿಸುವುದಿಲ್ಲ. ಸತಿಯನ್ನು ಆಕೆಯ ಸಹೋದರಿಯರು ಕೂಡ ಮಾತನಾಡಿಸುವುದಿಲ್ಲ. ಪ್ರಜಾಪತಿ ದಕ್ಷ ಮಗಳನ್ನು ನೋಡುತ್ತಿದ್ದಂತೆಯೇ ಎಲ್ಲರ ಮುಂದೆ, ನೀನು ನನ್ನನ್ನು ಅವಮಾನಿಸಲು ಇಲ್ಲಿಗೆ ಬಂದಿದ್ದೀಯಾ? ನಿನ್ನ ಸಹೋದರಿಯರನ್ನು ನೋಡು, ಅವರ ಬಟ್ಟೆಯನ್ನು ನೋಡು, ಅವರ ಅಲಂಕಾರವನ್ನು ನೋಡು, ಎಷ್ಟು ವೈಭವೀಪೂರ್ಣವಾಗಿದೆ. ಆದರೆ ನೀನು ಉಳಿಯ ಚರ್ಮದೊಂದಿಗೆ ಇಲ್ಲಿಗೆ ಬಂದಿದ್ದೀಯಾ? ನಿನ್ನ ಪತಿ ಸ್ಮಶಾನವನ್ನು ಕಾಯುವವನು, ಅವನಿಗೆ ಉಳಿಯ ಚರ್ಮ ಬಿಟ್ಟರೆ ಬೇರೆ ಯಾವ ಬಟ್ಟೆಯೂ ಇಲ್ಲವೆಂದು ಸತಿಯನ್ನು ಅವಮಾನಿಸುತ್ತಾನೆ. ತಂದೆಯ ಮಾತುಗಳನ್ನು ಕೇಳಿ ಸತಿಯು ಹೃದಯವೇ ಹೊಡೆದು ಚೂರು ಚೂರಾಗುತ್ತದೆ. ಆಕೆಯ ಕಣ್ಣೀರು ನೆಲವನ್ನು ಅಪ್ಪಳಿಸುತ್ತದೆ. ನಾನು ನನ್ನ ಪತಿ ಹೇಳಿದ ಮಾತನ್ನು ಕೇಳಬೇಕಿತ್ತು ಎಂದು ಚಿಂತೆಗೆ ಒಳಗಾಗುತ್ತಾಳೆ. ತಂದೆಯ ಅವಹೇಳನಕಾರಿ ಮಾತುಗಳನ್ನು ಕೇಳಿಸಿಕೊಂಡ ನಂತರವೂ ಸತಿ ಮೌನವಾಗಿರುತ್ತಾಳೆ. ತಂದೆಯ ವಿರುದ್ಧ ಒಂದು ಮಾತನ್ನು ಆಡದೆ ಯಜ್ಞ ನಡೆಯುವಲ್ಲಿಗೆ ಹೋಗುತ್ತಾಳೆ. ಯಜ್ಞದಲ್ಲಿ ಎಲ್ಲ ದೇವಾನುದೇವತೆಗಳು ಋಷಿ ಮುನಿಗಳು ಪಾಲ್ಗೊಂಡಿದ್ದರು.
ಆದರೆ ಪರಶಿವನು ಮಾತ್ರ ಇರಲಿಲ್ಲ. ಆದ್ದರಿಂದ ಸತಿ ತನ್ನ ತಂದೆಯನ್ನು ಕುರಿತು, ನೀವು ಎಲ್ಲ ದೇವರನ್ನು ಯಜ್ಞಕ್ಕೆ ಆಹ್ವಾನಿಸಿದ್ದೀರಿ, ಆದರೆ ನನ್ನ ಪತಿ ಶಿವನನ್ನು ಯಾಕೆ ಆಹ್ವಾನಿಸಲಿಲ್ಲವೆಂದು ಪ್ರಶ್ನಿಸುತ್ತಾಳೆ. ಆಗ ಪ್ರಜಾಪತಿ ದಕ್ಷನು ಹೆಮ್ಮೆಯಿಂದ, ನಿನ್ನ ಪತಿ ಶಿವನನ್ನು ನಾನು ದೇವನೆಂದೂ ಭಾವಿಸಲಿಲ್ಲ. ಆತನು ಸ್ಮಶಾನವನ್ನು ಕಾಯುವ ಕಾವಲಿಗ, ಹುಳಿಯ ಚರ್ಮದ ವಸ್ತ್ರ, ಕುತ್ತಿಗೆಯಲ್ಲಿ ಸತ್ತವರ ರುಂಡವನ್ನು ಧರಿಸುವ ವಿಚಿತ್ರ ವ್ಯಕ್ತಿ. ಅವನು ದೇವರಗಳ ಸಾಲಿನಲ್ಲಿ ಕುಳಿತುಕೊಳ್ಳಲು ಯೋಗ್ಯನಲ್ಲ ಎಂದು ಅವಮಾನಿಸುತ್ತಾನೆ. ತಂದೆಯು ತನ್ನ ಪತಿಯನ್ನು ದೇವಾನುದೇವತೆಗಳ ಮುಂದೆ ಅವಮಾನಿಸುತ್ತಿರುವುದನ್ನು ಕಂಡು ಸತಿಯು ಕೋಪಗೊಳ್ಳುತ್ತಾಳೆ. ಆಕೆಯ ಕೋಪಕ್ಕೆ ಮಿತಿಯೇ ಇಲ್ಲದಾಗುತ್ತದೆ. ತಂದೆಯನ್ನು ಕುರಿತು, ನೀವು ನನ್ನ ಪತಿಯನ್ನು ಅವಮಾನಿಸಿದ್ದೀರಿ, ಅವರಿಗೆ ಕ್ಷಣದಲ್ಲಿ ಇಡೀ ಬ್ರಹ್ಮಾಂಡವನ್ನೇ ನಾಶಗೊಳಿಸುವಷ್ಟು ಶಕ್ತಿ ಇದೆ. ನನ್ನ ಪತಿ ಸ್ವರ್ಗಾಧಿಪತಿ. ಯಾವುದೇ ಮಹಿಳೆ ತನ್ನ ಪತಿಗಾಗುತ್ತಿರುವ ಅವಮಾನವನ್ನು ಕಂಡು ಸುಮ್ಮನಿತು ಇರುತ್ತಾಳೋ ಆಕೆಗೆ ನರಕ ಸಿಗಲಿ. ಭೂಮಿಯೇ ಕೇಳಿ, ಸ್ವರ್ಗವೇ ಕೇಳಿ, ದೇವಾನುದೇವತೆಗಳೇ ಕೇಳಿ, ನನ್ನ ತಂದೆಯೇ ನನ್ನ ಪತಿಯನ್ನು ಅವಮಾನಿಸಿದ್ದಾರೆ. ಇದರಿಂದ ನನಗೆ ಒಂದು ಕ್ಷಣ ಕೂಡ ಬದುಕಲು ಇಷ್ಟವಿಲ್ಲವೆಂದು ಹೇಳುತ್ತಾ ತನ್ನ ತಂದೆ ಆಯೋಜಿಸಿದ ಯಜ್ಞಕುಂಡಕ್ಕೆ ಹಾರಿ ಪ್ರಾಣವನ್ನೇ ತ್ಯಜಿಸುತ್ತಾಳೆ. ಯಜ್ಞ ಮಂಟಪದಲ್ಲಿ ಗದ್ದಲ ಸೃಷ್ಟಿಯಾಯಿತು. ದಕ್ಷನ ವಿರುದ್ಧ ಆಕ್ರೋಶ ವ್ಯಕ್ತವಾದವು. ದೇವಾನುದೇವತೆಗಳು ಸತಿದೇವಿಯ ಉರಿಯುತ್ತಿರುವ ದೇಹವನ್ನು ಕಂಡು ಎದ್ದು ನಿಂತರು. ಕೋಪದಿಂದ ಉರಿಯುತ್ತಿರುವ ವೀರಭದ್ರನು ಕತ್ತಿಯಿಂದ ದಕ್ಷನ ರುಂಡವನ್ನೇ ಕತ್ತರಿಸುತ್ತಾನೆ. ಋಷಿಮುನಿಗಳು ಯಜ್ಞ ಮಂಟಪದಿಂದ ಓಡಿ ಹೋಗುತ್ತಾರೆ. ಇದನ್ನು ತಿಳಿದ ಶಿವನು ಕೋಪದಿಂದ ಗುಡುಗು ಸಿಡಿಲಿನೊಂದಿಗೆ ಯಜ್ಞ ನಡೆಯುತ್ತಿರುವ ಸ್ಥಳಕ್ಕೆ ಬರುತ್ತಾನೆ. ಸತಿಯ ಸುಟ್ಟ ದೇಹವನ್ನು ನೋಡಿ ಶಿವನು ತನ್ನನ್ನು ತಾನು ಮರೆಯುತ್ತಾನೆ. ಸತಿಯ ಪ್ರೀತಿ ಮತ್ತು ಅವಳ ಪತಿಭಕ್ತಿ ಶಿವನನ್ನು ತಲ್ಲಣಗೊಳಿಸುತ್ತದೆ. ಸುಟ್ಟ ದೇಹವನ್ನು ಕೈಯಲ್ಲಿ ಹಿಡಿದು ಶಿವನು ಜೋರಾಗಿ ಕೂಗಲು ಆರಂಭಿಸುತ್ತಾನೆ. ಸುಟ್ಟ ಸತಿಯ ದೇಹವನ್ನು ಶಿವನು ಕೈಯಲ್ಲಿ ಎತ್ತಿಕೊಂಡು ದಾರಿ ತೋರದೆ ಎಲ್ಲ ದಿಕ್ಕುಗಳಲ್ಲೂ ಪ್ರಯಾಣಿಸುತ್ತಾನೆ. ಶಿವ ಮತ್ತು ಸತಿಯ ಅಲೌಕಿಕ ಪ್ರೀತಿಯನ್ನು ಕಂಡು ಸೃಷ್ಟಿಯ ಶಬ್ದವಾಯಿತು. ಸೃಷ್ಟಿಯ ಎಲ್ಲ ಚಲನಾವಲಯಗಳು ನಿಂತವು. ಇದರಿಂದ ಸೃಷ್ಟಿಯಲ್ಲಿನ ಜೀವಿಗಳು ರಕ್ಷಣೆಗಾಗಿ ದೇವರನ್ನು ಅಂಗಲಾಚಿದವು. ವಿಷ್ಣುವು ಸೃಷ್ಟಿಯನ್ನು ಮತ್ತೊಮ್ಮೆ ಸರಿ ಮಾಡಲು ಶಿವನಿಂದ ಮಾತ್ರವೇ ಸಾಧ್ಯ ಎಂದು ತನ್ನ ಸುದರ್ಶನ ಚಕ್ರದಿಂದ ಸತಿಯ ದೇಹವನ್ನು 51 ಭಾಗಗಳಾಗಿ ಛಿದ್ರಿಸುತ್ತಾನೆ. ಕತ್ತರಿಸಿದ ಆಕೆಯ ದೇಹಗಳು 51 ಭಾಗವು ವಿಧದ ಸ್ಥಳದಲ್ಲಿ ಹೋಗಿ ಬೀಳುತ್ತದೆ. ಆ ಸ್ಥಳಗಳೇ ಶಕ್ತಿಪೀಠವೆಂದು ಕರೆಯಲಾಗುತ್ತದೆ. ಇನ್ನು ಸತಿ ಪಾರ್ವತಿಯಾಗಿ ಮರುಜನ್ಮ ಪಡೆಯುತ್ತಾಳೆ. ಪರ್ವತ ರಾಜ ಹಿಮವಂತ ಮತ್ತು ಹೇಮಾವತಿ ದಂಪತಿಗಳ ಮುದ್ದಿನ ಮಗಳಾಗಿ ಜನಿಸುತ್ತಾಳೆ. ತನ್ನ ಚಿಕ್ಕ ವಯಸ್ಸಿನಿಂದಲೂ ಶಿವನೇ ಪತಿ ಎಂದು ಬೆಳೆದು ಪಾರ್ವತಿ ಶಿವನನ್ನು ಬಿಟ್ಟರೆ ಬೇರೆ ಯಾರನ್ನೂ ಮದುವೆಯಾಗುವುದಿಲ್ಲ ಎಂದು ತೀರ್ಮಾನಿಸುತ್ತಾಳೆ. ಆದರೆ ಸತಿಯನ್ನು ಕಳೆದುಕೊಂಡಿದ್ದ ಶಿವ ವೈರಾಗಿಯಾಗಿದ್ದ. ಅವರನ್ನು ಬದಲಾಯಿಸುವುದು ಕಷ್ಟದ ಸಂಗತಿಯಾಗಿತ್ತು. ಅಲ್ಲದೆ ಪಾರ್ವತಿಯು ವಿವಾಹ ಪ್ರಸ್ತಾಪವನ್ನು ಶಿವ ತಿರಸ್ಕರಿಸಿದ. ಹಠ ಬಿಡದ ಪಾರ್ವತಿ ಶಿವನನ್ನು ವಿವಾಹವಾಗಲು ಕಠಿಣ ತಪಸ್ಸು ಮಾಡುತ್ತಾಳೆ. ಅನ್ನ ನೀರು ಬಿಟ್ಟು ತಪಸ್ಸು ಮಾಡಿ ಶಿವನನ್ನು ಮೆಚ್ಚಿಸುವ ಪ್ರಯತ್ನ ಪಡುತ್ತಾಳೆ. ಕೊನೆಗೆ ಭಗವಾನ್ ಶಿವ ಪಾರ್ವತಿಯ ತಪಸ್ಸಿಗೆ ಮೆಚ್ಚಿ ಪಾರ್ವತಿಯ ಇಚ್ಛೆಯಂತೆ ಮದುವೆಯಾಗಲು ಒಪ್ಪಿಕೊಳ್ಳುತ್ತಾನೆ. ಶಿವ ಪಾರ್ವತಿ ಕಲ್ಯಾಣಕ್ಕೆ ಇಡೀ ದೇವತೆಗಳು ಸಹಾಯ ಮಾಡುತ್ತದೆ. ಈ ರೀತಿ ಆದಿಶಕ್ತಿ ಸತಿಯ ರೂಪದಲ್ಲಿ ಮತ್ತು ಪಾರ್ವತಿಯ ರೂಪದಲ್ಲಿ ಅನೇಕ ಕಠಿಣ ತಪಸ್ಸುಗಳನ್ನು ಮಾಡಿ ಬಲಿದಾನ ತ್ಯಾಗದ ನಂತರವೇ ಪಾರ್ವತಿ ಪರಮೇಶ್ವರ ಒಂದಾಗುತ್ತಾರೆ. ಶಿವನಿಗೆ ತನ್ನ ಪತಿಯ ಮೇಲಿನ ಪ್ರೀತಿ ಹಾಗೂ ಶಕ್ತಿಗೂ ಈ ಜಗತ್ತಿನಲ್ಲಿ ಸಮಾನವಾದ ಹಕ್ಕಿದೆ ಎಂದು ಸಾರುವುದಕ್ಕೆ ಶಿವ ತನ್ನ ಅರ್ಧ ಅಂಗದಲ್ಲಿ ಪಾರ್ವತಿಗೂ ಸ್ಥಾನ ಕೊಟ್ಟು ಅರ್ಧನಾರೀಶ್ವರನಾಗಿದ್ದೇ ಸಾಕ್ಷಿ. ಶಿವ ಮತ್ತು ಸತಿಯ ಈ ಪ್ರೇಮ ಕಥೆ ನಮಗೆ ಕಲಿಸುವುದೇನೆಂದರೆ, ಸಾವು ಎನ್ನುವುದು ಕೇವಲ ದೇಹಕ್ಕಷ್ಟೇ, ಆತ್ಮಕ್ಕಲ್ಲ. ಸತಿಯ ಪ್ರೇಮ ಮತ್ತು ತ್ಯಾಗ ಎಷ್ಟೊಂದು ಪವಿತ್ರವಾಗಿತ್ತೆಂದರೆ ವೈರಾಗಿಯಾಗಿದ್ದ ಶಿವನನ್ನು ಸಂಸಾರಿಯಾಗಿ ಮಾಡಿತು ಮತ್ತು ಜಗತ್ತಿನ ಶಕ್ತಿಯ ಮಹತ್ವವನ್ನು ತಿಳಿಸಿಕೊಟ್ಟಿತು.